ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಹೊಸ ಸಂವತ್ಸರದಲ್ಲಿ ಬರುವ ಮೊದಲ ಹಬ್ಬವೇ ಶ್ರೀರಾಮನವಮಿ. ರಾಮ ಹುಟ್ಟಿದ ದಿನವನ್ನು ರಾಮನವಮಿ ಎಂದು ಆಚರಿಸುತ್ತೇವೆ. ಈ ವರ್ಷ ಅಂದರೆ 2025ರಲ್ಲಿ ರಾಮನವಮಿ ಹಬ್ಬವನ್ನು ಯಾವಾಗ ಆಚರಿಸುತ್ತೇವೆ? ಈ ದಿನದ ಶುಭ ಮುಹೂರ್ತವೇನು? ಪೂಜಾ ಸಮಯವೇನು? ಆಚರಣೆ ಹೇಗೆ? ಹಾಗೆ ನವಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಿಂದೂ ಹಬ್ಬಗಳಿಗೆ ಪ್ರತಿ ಹಬ್ಬಗಳಿಗೂ ಅದರದ್ದೇ ಆದ ಮಹತ್ವವಿದೆ. ಯುಗಾದಿಯ ನಂತರ ಬರುವ ಹಿಂದೂಗಳ ಹೊಸ ವರ್ಷದ ಎರಡನೇ ಹಬ್ಬವಾದ ಶ್ರೀರಾಮನವಮಿಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಜನಿಸಿದ ದಿನವನ್ನು ರಾಮನವಮಿ ಎಂದು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತೇವೆ. ಈ ದಿನದಂದು ಶ್ರೀರಾಮನನ್ನು ಪೂಜಿಸುವ ಮೂಲಕ ನೈವೇದ್ಯವಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ನೈವೇದ್ಯವಾಗಿಸಿ ಇಟ್ಟು ರಾಮನನ್ನು ಪೂಜಿಸಿ ನಂತರ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಎಲ್ಲರಿಗೂ ಹಂಚುವ ಮೂಲಕ ಈ ಹಬ್ಬವನ್ನು ಸಂಭ್ರಮಿಸುತ್ತೇವೆ. 2025ರ ಶ್ರೀರಾಮನವಮಿ ಯಾವಾಗ? ಶುಭ ಮುಹೂರ್ತವೇನು? ಮಹತ್ವವೇನು? ಎಲ್ಲವನ್ನು ತಿಳಿಯೋಣ. ಈ ವರ್ಷ 2025 ಏಪ್ರಿಲ್ 6ನೇ ತಾರೀಕು ಭಾನುವಾರ ಶ್ರೀರಾಮನವಮಿಯನ್ನು ಆಚರಿಸುತ್ತೇವೆ. ಶ್ರೀರಾಮನು ಈ ದಿನ ಜನಿಸಿದನು ಎಂಬ ಕಾರಣಕ್ಕೆ ಭಕ್ತರು ಶ್ರೀರಾಮನವಮಿ ಆಚರಿಸುತ್ತಾರೆ. ಈ ದಿನ ಶ್ರೀರಾಮನೊಂದಿಗೆ ದುರ್ಗಾಮಾತೆಯನ್ನು ಕೂಡ ಪೂಜಿಸುವ ವಾಡಿಕೆ ಇದೆ. ಮನೆ ಹಾಗೂ ರಾಮನ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ನವಮಿ ತಿಥಿ ಪ್ರಾರಂಭವಾಗುವುದು 2025ರ ಏಪ್ರಿಲ್ 5ನೇ ತಾರೀಕು ಸಂಜೆ 7:26 ಪ್ರಾರಂಭವಾಗಿ ನವಮಿ ತಿಥಿ ಅಂತ್ಯವಾಗುವುದು 2025ರ ಏಪ್ರಿಲ್ 6ನೇ ತಾರೀಕು ಸಂಜೆ 7:22. ಈ ದಿನ ಶುಭ ಮುಹೂರ್ತವು ಏಪ್ರಿಲ್ 6ನೇ ತಾರೀಕು ಬೆಳಿಗ್ಗೆ 11:08 ಮಧ್ಯಾಹ್ನ 1:39 ಇರುತ್ತದೆ. ಶ್ರೀರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನು ಎಂಬ ನಂಬಿಕೆ ಇದೆ. ಈ ಹಬ್ಬದ ದಿನದಂದು ಮಧ್ಯಾಹ್ನ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ. ಶ್ರೀರಾಮನವಮಿಯ ಮಧ್ಯಾಹ್ನದ ಸಮಯ ಏಪ್ರಿಲ್ 6ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:24. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೊಂದು ರಾಮ ಜನಿಸಿದ್ದ. ಪ್ರತಿ ವರ್ಷ ಈ ದಿನವನ್ನು ರಾಮನ ಜನ್ಮದಿನವೆಂದು ಆಚರಿಸುತ್ತೇವೆ. ಹಿಂದೂ ದಿನದ ಮಧ್ಯಭಾಗದ ಮಧ್ಯಾಹ್ನ ಅವಧಿಯಲ್ಲಿ ರಾಮ ಜನಿಸಿದನು. ಈ ದಿನ ಮಧ್ಯಾಹ್ನದ ಸಮಯವು ರಾಮನವಮಿ ಪೂಜಾ ವಿಧಿವಿಧಾನಗಳಿಗೆ ಅತ್ಯಂತ ಶುಭ ಸಮಯವಾಗಿದೆ. ಉತ್ತರ ಪ್ರದೇಶದಲ್ಲಿರುವ ಅಯೋಧ್ಯೆಯು ರಾಮನ ಜನ್ಮಸ್ಥಳವಾಗಿದ್ದು, ಅಯೋಧ್ಯೆಯಲ್ಲಿ ಈ ದಿನದಂದು ಅದ್ಧೂರಿಯಾಗಿ ರಾಮನನ್ನು ಪೂಜಿಸಲಾಗುತ್ತದೆ. ದೇಶದ ನಾನಾ ಭಾಗಗಳಿಂದ ಭಕ್ತರು ಅಯೋಧ್ಯೆಗೆ ಬರುತ್ತಾರೆ. ಸರಯೂ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದ ನಂತರ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ರಾಮನ ದರ್ಶನವನ್ನು ಪಡೆಯುತ್ತಾರೆ. ರಾಮನವಮಿ ರಾಮನ ಜನ್ಮದಿನವನ್ನು ಸಂಕೇತಿಸುತ್ತದೆ. ಚೈತ್ರ ಮಾಸ ಶುಕ್ಲ ಪಕ್ಷದ 9ನೇ ದಿನ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಅಯೋಧ್ಯೆಯಲ್ಲಿ ದಶರಥ ಹಾಗೂ ಕೌಸಲ್ಯೆಯ ಮಗನಾಗಿ ಜನಿಸುತ್ತಾನೆ. ಈ ದಿನವು ಚೈತ್ರ ನವರಾತ್ರಿ ಕೊನೆಯ ದಿನವೂ ಆಗಿದೆ. ಶ್ರೀರಾಮನ ಹುಟ್ಟಿದ ದಿನವೆಂಬ ಕಾರಣಕ್ಕೆ ಈ ದಿನ ರಾಮನವಮಿ ಆಚರಿಸುವ ಜನರು ಪೂಜೆ, ಹೋಮ, ಹವನಗಳನ್ನು ನಡೆಸಲಾಗುತ್ತದೆ. ಹಿಂದೂಗಳಿಗೆ ಈ ದಿನ ತುಂಬಾನೇ ಮಹತ್ವವಾದ ದಿನವಾಗಿದೆ. ಈ ದಿನ ಕೆಲವು ಭಕ್ತರು ಉಪವಾಸದಿಂದ ರಾಮನನ್ನು ಭಜಿಸುತ್ತಾರೆ, ರಾಮನನ್ನು ಪೂಜಿಸುತ್ತಾರೆ. ಹಾಗೆ ಭಕ್ತರು ಈ ದಿನ ರಾಮಕೋಟಿಯನ್ನು ಬರೆಯುವವರು ಈ ದಿನದಿಂದ ಪ್ರಾರಂಭ ಮಾಡುತ್ತಾರೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮನವಮಿ ಯಾವಾಗ ಬಂದಿದೆ, ಪೂಜಾ ಸಮಯ ಏನು, ನವಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಒಳಿತಾಗುತ್ತದೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.